ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿರೋ ಆಪ್ಗಳು ನಮ್ಮ ಲೈಫನ್ನ ಎಷ್ಟು ಸುಲಭ ಮಾಡಿವೆ ಅಲ್ವಾ? ಆದ್ರೆ ನಾವು ಪ್ರತಿದಿನ ಬಳಸುವ ಒಂದು ಸಿಂಪಲ್ ಆಪ್ ನಮ್ಮ ಪರ್ಸನಲ್ ಮಾಹಿತಿಗೆ ಒಂದು ದೊಡ್ಡ ಅಪಾಯವನ್ನೇ ತರಬಹುದು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆಪ್ ಸೆಕ್ಯೂರಿಟಿ, ಅದರಲ್ಲೂ ಮುಖ್ಯವಾಗಿ ಎಪಿಕೆ ಮಾಲ್ವೇರ್ನ ಅಪಾಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಈ ಸ್ಲೈಡ್ನಲ್ಲಿರೋ ಪ್ರಶ್ನೆ ನೋಡಿ, ನಾವು ಡೌನ್ಲೋಡ್ ಮಾಡೋ ಫ್ರೀ ಆಪ್ಗಳು ನಿಜವಾಗ್ಲೂ ಫ್ರೀನಾ? ನೋಡೋಕೆ ಹಾಗೆ ಅನ್ಸಬಹುದು, ಆದ್ರೆ ಉತ್ತರ ಯಾವಾಗ್ಲೂ ಹೌದು ಅಂತ ಇರಲ್ಲ. ಕೆಲವೊಂದು ಸಲ ನಾವು ದುಡ್ಡಿನ ಬದಲು ನಮ್ಮ ಪರ್ಸನಲ್ ಡೇಟಾ ಮತ್ತು ಸೆಕ್ಯೂರಿಟಿಯನ್ನೇ ಬೆಲೆಯಾಗಿ ಕೊಡ್ತಾ ಇರ್ತೀವಿ. ಆ ಗುಪ್ತ ಬೆಲೆಗಳು ಯಾವುವು ಅಂತ ಈಗ ನೋಡೋಣ. ಸರಿ, ಈ ಅಪಾಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಆಪ್ಗಳ ಮೂಲ ಫೈಲ್ ಫಾರ್ಮ್ಯಾಟ್ ಅಂದ್ರೆ ಎಪಿಕೆ ಅಂದ್ರೇನು ಅಂತ ನಾವು ತಿಳ್ಕೋಬೇಕು. ಎಪಿಕೆ ಅಂದ್ರೆ ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಕಂಪ್ಯೂಟರ್ಗಳಲ್ಲಿ ಒಂದು ಸಾಫ್ಟ್ವೇರ್ ಹಾಕೋಕೆ .exe ಫೈಲ್ ಹೇಗೆ ಬೇಕೋ ಅದೇ ರೀತಿ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಒಂದು ಆಪ್ ಹಾಕೋಕೆ ಈ ಎಪಿಕೆ ಫೈಲ್ ಬೇಕು. ಇದೊಂದು ರೀತಿ ಪ್ಯಾಕೇಜ್ ಇದ್ದ ಹಾಗೆ. ಆಪ್ಗೆ ಬೇಕಾದ ಎಲ್ಲ ಕೋಡ್, ಚಿತ್ರಗಳು ಎಲ್ಲಾನೂ ಇದರಲ್ಲೇ ಇರುತ್ತೆ. ಸಾಮಾನ್ಯವಾಗಿ ನಾವೆಲ್ಲ ಗೂಗಲ್ ಪ್ಲೇಸ್ಟೋರ್ನಿಂದ ಆಪ್ಗಳನ್ನ ಹಾಕ್ಕೊಳ್ತೀವಿ. ಆಗೇನಾಗುತ್ತೆ ಅಂದ್ರೆ ಗೂಗಲ್ ಪ್ಲೇ ಪ್ರೊಟೆಕ್ಟ್ ಅಂತ ಒಂದು ಸಿಸ್ಟಮ್ ಇರುತ್ತೆ. ಅದು ಆ ಆಪ್ ಸೇಫ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಆದ್ರೆ ಸೈಡ್ ಲೋಡಿಂಗ್ ಅಂತ ಇನ್ನೊಂದು ದಾರಿ ಇದೆ. ಅಂದ್ರೆ ಬೇರೆ ಯಾವುದೋ ವೆಬ್ಸೈಟ್ನಿಂದ ನೇರವಾಗಿ ಎಪಿಕೆ ಫೈಲ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು. ಹೀಗ್ ಮಾಡಿದಾಗ ಪ್ಲೇಸ್ಟೋರ್ನ ಆ ಸೆಕ್ಯೂರಿಟಿ ಚೆಕ್ ಅನ್ನ ಇದು ಪೂರ್ತಿಯಾಗಿ ಬೈಪಾಸ್ ಮಾಡ್ಬಿಡುತ್ತೆ. ಹಾಗಾದ್ರೆ ಈ ಸೈಡ್ ಲೋಡಿಂಗ್ ಯಾಕೆ ಒಂದು ಜೂಜಾಟ ಇದ್ದಾಗೆ? ಪ್ಲೇಸ್ಟೋರ್ ಬಿಟ್ಟು ಹೊರಗಡೆಯಿಂದ ಆಪ್ ಹಾಕ್ಕೊಂಡ್ರೆ ನಿಜವಾದ ರಿಸ್ಕ್ ಏನು? ಬನ್ನಿ ನೋಡೋಣ. ಈ ಸ್ಲೈಡ್ನಲ್ಲಿರೋ ನಂಬರ್ ನೋಡಿ, 50 ಪಟ್ಟು. ಹೌದು, ನೀವು ಕೇಳ್ತಾ ಇರೋದು ಸರಿ. ಕ್ವಾಟ್ಯಾ ಬ್ಲಾಗ್ ವರದಿ ಪ್ರಕಾರ ಸೈಡ್ ಲೋಡ್ ಮಾಡಿದ ಆಪ್ಸ್ಗಳಲ್ಲಿ ಮಾಲ್ವೇರ್ ಸಿಗೋ ಚಾನ್ಸ್ ಪ್ಲೇಸ್ಟೋರ್ ಆಪ್ಗಳಿಗಿಂತ ಬರೋಬ್ಬರಿ 50 ಪಟ್ಟು ಹೆಚ್ಚಿರುತ್ತಂತೆ. ಇದು ಸುಮ್ನೆ ಸಣ್ಣ ವ್ಯತ್ಯಾಸ ಅಲ್ಲ, ತುಂಬಾನೇ ದೊಡ್ಡ ಡೇಂಜರ್ ಸೈನ್ ಇದು. ಸೋಫಸ್ ಅನ್ನೋ ಸಂಸ್ಥೆ PJobRat ಅನ್ನೋ ಒಂದು ಮಾಲ್ವೇರ್ ಪತ್ತೆ ಹಚ್ಚಿದೆ. ಅದು ಏನೆಲ್ಲ ಮಾಡಬಲ್ಲದು ಗೊತ್ತಾ? ನಿಮ್ಮ SMS ಮೆಸೇಜ್ಗಳನ್ನ ಕದಿಯುತ್ತೆ. ಅದರಲ್ಲೂ ಬ್ಯಾಂಕಿಂದ ಬರೋ OTPಗಳು ಕೂಡ ಸೇರಿರುತ್ತೆ. ಅಷ್ಟೇನಾ? ಖಂಡಿತ ಇಲ್ಲ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್, ಪರ್ಸನಲ್ ಫೋಟೋಗಳು, ವಿಡಿಯೋಗಳು ಅಷ್ಟೇ ಯಾಕೆ, ನಿಮ್ಮ ಬ್ಯಾಂಕಿಂಗ್ ಪಾಸ್ವರ್ಡ್ಗಳನ್ನು ಕದ್ದು ನೀವು ಫೋನಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಲೈವ್ ಆಗಿ ವಾಚ್ ಮಾಡ್ತಾ ಇರುತ್ತೆ. ಅಪಾಯ ಇಷ್ಟಕ್ಕೇನಿಲ್ಲಲ್ಲ. ಎನಾಟ್ಸಾ ಮತ್ತು ಶಾರ್ಕ್ ಬಾಟ್ ಅಂತ ಕೆಲವು ಬ್ಯಾಂಕಿಂಗ್ ಟ್ರೋಜನ್ಗಳು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತವೆ. ನೀವು ನಿಮ್ಮ ಬ್ಯಾಂಕಿಂಗ್ ಆಪ್ ಓಪನ್ ಮಾಡಿದ ತಕ್ಷಣ ಅದರ ಮೇಲೆ ಒಂದು ಫೇಕ್ ಲಾಗಿನ್ ಸ್ಕ್ರೀನ್ ಹಾಕ್ಬಿಡ್ತವೆ. ನಿಮ್ಗೆ ಗೊತ್ತೇ ಆಗಲ್ಲ. ನೀವು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ ತಕ್ಷಣ ಅದನ್ನ ಕದ್ಬಿಡ್ತವೆ. ಅಷ್ಟು ಡೇಂಜರಸ್. ಈ ಅಪಾಯಗಳೆಲ್ಲ ಬರೀ ಥಿಯರಿ ಅಲ್ಲ ಅನ್ನೋದನ್ನ ತೋರ್ಸೋಕೆ MobSF ಅನ್ನೋ ಒಂದು ಟೂಲ್ ಬಳಸಿ ಒಂದು ರಿಯಲ್ ಆಪನ್ನೇ ನೋಡೋಣ. ಒಂದು ಮಾಮೂಲಿ ಫ್ಲಾಶ್ ಲೈಟ್ ಆಪ್ ಕೂಡ ಎಷ್ಟು ಅಪಾಯಕಾರಿಯಾಗಬಹುದು ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. MobSF ಅನಾಲಿಸಿಸ್ ಮಾಡಿದ ರಿಸರ್ಚರ್ಸ್ ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ರು. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಫ್ಲಾಶ್ ಲೈಟ್ ಆಪ್ಗೆ ಕ್ಯಾಮ್ರಾ ಆಕ್ಸೆಸ್ ಯಾಕೆ ಬೇಕು? ಅಷ್ಟೇ ಅಲ್ಲ, ಅದರಿಂದ ಫೋಟೋ ಮತ್ತು ವಿಡಿಯೋ ತೆಗೆಯೋ ಪರ್ಮಿಷನ್ ಯಾಕೆ ಬೇಕು? ಇದು ತುಂಬಾ ಸಿಂಪಲ್ ಪ್ರಶ್ನೆ, ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಆ ಫ್ಲಾಶ್ ಲೈಟ್ ಆಪ್ನಲ್ಲಿ 2 ಡೇಂಜರಸ್ ಅಂತ ಕ್ಲಾಸಿಫೈ ಮಾಡಿರೋ ಪರ್ಮಿಷನ್ಸ್ಗಳು ಸಿಕ್ತು. ಒಂದು ಕ್ಯಾಮೆರಾ ಪರ್ಮಿಷನ್, ಅಂದ್ರೆ ಕ್ಯಾಮೆರಾವನ್ನ ಬಳಸೋಕೆ ಅನುಮತಿ. ಇನ್ನೊಂದು ಆಕ್ಸೆಸ್ ಫೈನ್ ಲೊಕೇಶನ್, ಅಂದ್ರೆ GPS ಬಳಸಿ ನೀವೆಲ್ಲಿದ್ದೀರಾ ಅಂತ ನಿಖರವಾಗಿ ಪತ್ತೆ ಮಾಡೋ ಅನುಮತಿ. ಯೋಚನೆ ಮಾಡಿ, ಒಂದು ಫ್ಲಾಶ್ ಲೈಟ್ಗೆ ಇವೆರಡೂ ಬೇಕಾ? ಅಷ್ಟೇ ಅಲ್ಲ, ಆ ಸಿಂಪಲ್ ಫ್ಲಾಶ್ ಲೈಟ್ ಆಪ್ ಅಮೆರಿಕ, ರಷ್ಯಾ, ಜರ್ಮನಿ, ಹಾಂಗ್ಕಾಂಗ್ ಹೀಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿರೋ ಸರ್ವರ್ಗಳ ಜೊತೆ ಮಾತಾಡ್ತಾ ಇತ್ತು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ಹಾಂಗ್ಕಾಂಗ್ ಅನ್ನೋದು OFAC ಲಿಸ್ಟ್ನಲ್ಲಿದೆ, ಅಂದ್ರೆ ಅಮೆರಿಕದ ವ್ಯಾಪಾರ ನಿರ್ಬಂಧಗಳ ಅಡಿಯಲ್ಲಿರೋ ಒಂದು ಪ್ರದೇಶ. ಇದು ನಿಜವಾಗ್ಲೂ ಒಂದು ದೊಡ್ಡ ಸೆಕ್ಯೂರಿಟಿ ರಿಸ್ಕ್. ಕೊನೆಗೆ MobSF ಅನಾಲಿಸಿಸ್ ಆ ಆಪ್ಗೆ ಕೊಟ್ಟಿರೋ ಸ್ಕೋರ್ 100ಕ್ಕೆ ಕೇವಲ 51. ಅದರ ರೇಟಿಂಗ್ B ಅಂತ ಇದ್ರೂ ಕೂಡ ಅದು ತಗೊಂಡಿರೋ ಅನಾವಶ್ಯಕ ಪರ್ಮಿಷನ್ಗಳು ಮತ್ತು ಅನುಮಾನಾಸ್ಪದ ಸರ್ವರ್ ಕನೆಕ್ಷನ್ಗಳನ್ನ ನೋಡಿದ್ರೆ ಇದು ಖಂಡಿತವಾಗಿಯೂ ಒಳ್ಳೆ ಸ್ಕೋರ್ ಅಲ್ಲ. ಸರಿ, ಇಷ್ಟೆಲ್ಲ ಅಪಾಯಗಳಿವೆ. ಹಾಗಾದ್ರೆ ಇದ್ರಿಂದ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೊಳ್ಳೋದು? ಬನ್ನಿ, ನಮ್ಮ ಡಿಜಿಟಲ್ ಸೇಫ್ಟಿಗಾಗಿ ಕೆಲವು ಇಂಪಾರ್ಟೆಂಟ್ ಸ್ಟೆಪ್ಸ್ ನೋಡೋಣ. ಇಲ್ಲಿ 4 ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಸ್ಟೆಪ್ಸ್ ಇವೆ. ಮೊದಲನೇದು, ಯಾವಾಗ್ಲೂ ಗೂಗಲ್ ಪ್ಲೇಸ್ಟೋರ್ನಂತಹ ಅಫಿಷಿಯಲ್ ಸ್ಟೋರ್ಗಳಿಂದಾನೇ ಆಪ್ ಡೌನ್ಲೋಡ್ ಮಾಡಿ. ಎರಡನೆಯದು,
ಗೂಗಲ್ ಪ್ಲೇ ಪ್ರೊಟೆಕ್ಟ್ ಅನ್ನೋ ಫೀಚರ್ ಆನ್ ಇದೆಯಾ ಅಂತ ಖಚಿತಪಡಿಸಿಕೊಳ್ಳಿ. ಮೂರನೇದು, ಯಾವುದೇ ಆಪ್ ಇನ್ಸ್ಟಾಲ್ ಮಾಡೋ ಮುಂಚೆ ಅದು ಯಾವೆಲ್ಲ ಪರ್ಮಿಷನ್ ಕೇಳ್ತಿದೆ ಅಂತ ಒಮ್ಮೆ ನೋಡಿ. ಮತ್ತು ಕೊನೆಯದಾಗಿ, ನಿಮ್ಮ ಫೋನ್ ಸಾಫ್ಟ್ವೇರ್ ಅನ್ನ ಯಾವಾಗ್ಲೂ ಅಪ್ಡೇಟ್ ಆಗಿ ಇಟ್ಕೊಳ್ಳಿ. ಗೂಗಲ್ ಪ್ಲೇ ಪ್ರೊಟೆಕ್ಟ್ ಆನ್ ಮಾಡೋದು ತುಂಬಾನೇ ಸುಲಭ. ನಿಮ್ಮ ಫೋನ್ನ ಸೆಟ್ಟಿಂಗ್ಸ್ಗೆ ಹೋಗಿ, ಅಲ್ಲಿ ಸೆಕ್ಯುರಿಟಿ ಮತ್ತು ಪ್ರೈವಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಪ್ ಸೆಕ್ಯುರಿಟಿ ಒಳಗೆ ಹೋದ್ರೆ ಗೂಗಲ್ ಪ್ಲೇ ಪ್ರೊಟೆಕ್ಟ್ ಅನ್ನ ಆನ್ ಮಾಡೋ ಆಯ್ಕೆ ಸಿಗುತ್ತೆ. ಅಷ್ಟೇ. ಮತ್ತೊಮ್ಮೆ ಯೋಚನೆ ಮಾಡೋಣ. ಒಂದು ಫ್ಲಾಶ್ಲೈಟ್ ಆಪ್ ನಿಮ್ಮ SMS ಮೆಸೇಜ್ ಓದೋಕೆ ಪರ್ಮಿಷನ್ ಕೇಳಿದ್ರೆ ಅದನ್ನ ನಂಬೋಕಾಗತ್ತಾ? ಖಂಡಿತ ಇಲ್ಲ ಅಲ್ವಾ? ಇದು ಕಾಮನ್ ಸೆನ್ಸ್. ಅನಾವಶ್ಯಕ ಪರ್ಮಿಷನ್ಗಳು ಯಾವಾಗ್ಲೂ ಒಂದು ದೊಡ್ಡ ಡೇಂಜರ್ ಸೈನ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಈ ವಿವರಣೆಯ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ನೆನಪಿಡಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಸೆಕ್ಯೂರಿಟಿ ಅನ್ನೋದು ಯಾವುದೋ ಒಂದು ಫೀಚರ್ ಅಲ್ಲ, ಅದೊಂದು ಹ್ಯಾಬಿಟ್, ನಾವು ಪ್ರತಿದಿನ ಪಾಲಿಸಬೇಕಾದ ಒಂದು ಅಭ್ಯಾಸ. ಗೂಗಲ್ನಂತಹ ಕಂಪನಿಗಳು ತಮ್ಮ ಸೆಕ್ಯೂರಿಟಿ ಸಿಸ್ಟಮ್ಗಳನ್ನ ದಿನದಿಂದ ದಿನಕ್ಕೆ ಇಂಪ್ರೂವ್ ಮಾಡ್ತಾನೇ ಇರ್ತವೆ. ಆದ್ರೆ ಕೊನೆಗೆ ಜವಾಬ್ದಾರಿ ನಮ್ದೇ. ಯಾರಾದ್ರೂ ಡೇಂಜರಸ್ APK ಫೈಲನ್ನ ಸೈಡ್ ಲೋಡ್ ಮಾಡಿದ್ರೆ ಅಥವಾ ಸೆಕ್ಯೂರಿಟಿ ವಾರ್ನಿಂಗ್ಸ್ಗಳನ್ನೇ ಇಗ್ನೋರ್ ಮಾಡಿದ್ರೆ ಅದನ್ನ ಗೂಗಲ್ ಕೂಡ ತಡೆಯೋಕ್ಕಾಗಲ್ಲ. ಹಾಗಾಗಿ ಈ ಸ್ಲೈಡ್ನಲ್ಲಿ ಹೇಳಿರೋ ಹಾಗೆ ಒಂದು ವಿಷಯ ನೆನ್ಪಿಡಿ. ನಮ್ಮ ಜಾಗರೂಕತೆಯೇ ಅಂತಿಮ ಫೈರ್ವಾಲ್. ಟೆಕ್ನಾಲಜಿ ನಮ್ಮನ್ನ ಕಾಪಾಡಬಹುದು ನಿಜ, ಆದ್ರೆ ನಮ್ಮ ಸ್ವಂತ ಎಚ್ಚರಿಕೆಯೇ ಎಲ್ಲಕ್ಕಿಂತ ದೊಡ್ಡ ಮತ್ತು ಕೊನೆಯ ರಕ್ಷಣೆ. ಈ ವಿವರಣೆಯನ್ನ ಕೇಳಿದ ಮೇಲೆ ಒಂದು ಕ್ಷಣ ಯೋಚಿಸಿ. ನಿಮ್ಮ ಫೋನ್ನಲ್ಲಿರೋ ಯಾವ ಆಪ್ನ ಪರ್ಮಿಷನ್ಗಳನ್ನ ನೀವು ಮೊದಲು ಚೆಕ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಮ್ಮ ಡಿಜಿಟಲ್ ಸೇಫ್ಟಿಯ ಮೊದಲ ಹೆಜ್ಜೆ ಇವತ್ತೇ ಶುರುವಾಗ್ಲಿ. ಏನಂತೀರಾ?